ಒಂದು 2-3 ದಿವಸದಲ್ಲೇ ನಿಮ್ಗೆ ಸುದ್ದಿ ಕೊಡ್ತೀನಿ, ಸಿಹಿ ಸುದ್ದಿ ಕೊಡ್ತೀನಿ. ಎಲ್ಲ ಒಟ್ಟಿಗೆ ಹೋಗಿ 2-3 ದಿವಸದಲ್ಲೇ ಸುದ್ದಿ ಕೊಡ್ತೀನಿ. ಒಂದು 2-3 ದಿವಸದಲ್ಲೇ ನಿಮ್ಗೆ ಸುದ್ದಿ ಕೊಡ್ತೀನಿ, ಸಿಹಿ ಸುದ್ದಿ ಕೊಡ್ತೀನಿ. ಎಲ್ಲ ಒಟ್ಟಿಗೆ ಹೋಗಿ 2-3 ದಿವಸದಲ್ಲೇ ಸುದ್ದಿ ಕೊಡ್ತೀನಿ. ಇವತ್ತು ಒಂದು ದಿವಸ ಪತ್ರಿಕಾಗೋಷ್ಠಿ ವಿಷಯ ಏನೆಂದರೆ, ಜಾತ್ಯತೀತ ಜನತಾದಳದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಹಾಲಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ ಕುಮಾರಣ್ಣನವರು, ರಾಜ್ಯ ಘಟಕದ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ಆಮೇಲೆ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿನವರು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಜಾತ್ಯತೀತ ಜನತಾದಲ್ಲಿ 3 ವರ್ಷ ಆಗಿ ನಾನು ಸೇವೆ ಸಲ್ಲಿಸಿದ್ದಕ್ಕೆ ಪಕ್ಷದಲ್ಲಿ ನನ್ನ ಗುರುತಿಸಿಕೊಂಡು ನನ್ನ ಕೋರ್ ಕಮಿಟಿಯಾಗಿ ಸ್ಟೇಟ್ ಕೋರ್ ಕಮಿಟಿಯಾಗಿ ನೇಮಿಸಿದ್ದಾರೆ. ಅದಕ್ಕೆ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಓಡಾಡಿ ನಾನು ಪಕ್ಷಾತೀತವಾಗಿ ಪಕ್ಷ ಕಟ್ತೀನಿ ಅಂತ ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕೋರ್ ಕಮಿಟಿ ಆಯ್ಕೆಯಲ್ಲಿ ವಿಶೇಷವಾಗಿ ನಮ್ಮ ಶಾಸಕರ ಪಾತ್ರ ಇದೆ ಹೇಳ್ತೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮ ಸಮೃದ್ಧಿ ಮಂಜಣ್ಣವರು ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನ ಮಾಡಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಅವರ ಪಾತ್ರ ಏನಂದ್ರೆ, ಇಲ್ಲಿಂದ ಬೆಂಗಳೂರಲ್ಲಿರ್ಲಿ ಕುಮಾರಣ್ಣರು, ಡೆಲ್ಲಿಯಲ್ಲಿರ್ಲಿ ಎಲ್ಲಾ ಕಡೆ ಓಡಾಡಿ ಶ್ರಮಿಸಿ ನನ್ನನ್ನು ಈ ಸದಸ್ಯಸ್ಥಾನಕ್ಕೆ ತಗೊಂಡು ಬರೋದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಕೋಲಾರ ಜಿಲ್ಲೆಯ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದ ನಮ್ಮ ಮಲ್ಲೇಶ್ ಬಾಬು, ಕೋಲಾರದಲ್ಲಿ ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಾಲಿ MLAಗಳು ಎಲ್ಲ ಸೇರಿದ್ದಾರೆ. ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನ ನಮ್ಮ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜಣ್ಣವರು ಮತ್ತು MR ಮುರಳಿಯಣ್ಣವರು, ನಮ್ಮ ಪಶ್ಚಿಮ ಭಾಗದ ಹಾಲು ಮಿಲ್ಕ್ ಡೈರಿಯ ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ಸದಸ್ಯರಾದ ನಮ್ಮ ರಘುಪತ್ ರೆಡ್ಡಿ ಅವರು, ಮತ್ತೆ ತಾಲೂಕಿನ ಮುಖಂಡರುಗಳು ನಮ್ಮ ನಗರ ಸತ್ಯಣ್ಣ, ನಮ್ಮ ಜಗದೀಶ್ ಅವರು, ರಜಾಟ್ ಚಂದ್ರ ಅವರು, ಇನ್ನು ಅನೇಕ ಜನ ನನಗೆ ಸಹಕಾರ ಕೊಟ್ಟು ತಾಲೂಕಿನ ನೀವು ಆಗಿದ್ದಕ್ಕೆ ಒಳ್ಳೇದಾಯ್ತು, ನಮ್ಮ ಸಹಕಾರ ಇದೆ ಅಂತ ಎಲ್ರೂ ಸೇರಿಸಿದ್ದೆ ಮಾತಾಡಿ ನಾವು ಆಗ್ಲೇಬೇಕಂತ ಅವರು ಪಣ ತೊಟ್ಟು ನಮ್ಮ ಶಾಸಕರ ಮೇಲೆ ಒತ್ತಡ ತಂದಿದ್ದಾರೆ. ಅದಕ್ಕೆ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿದ್ದೀರಾ, ಮುಳಬಾಗಿಲಲ್ಲಿ ರಿಸರ್ವೇಶನ್ ಇದೆ. ಅಕಸ್ಮಾತ್ ಬೇರೆ ಕಡೆ ಏನಾದ್ರು ಅವಕಾಶ ಬಂದ್ರೆ ಆ ಕಡೆ MLA ಆಗಿ ಕಂಟೆಸ್ಟ್ ಮಾಡ್ತೀರಾ? ಅದು ಪಕ್ಷ ತೀರ್ಮಾನ ಮಾಡಿದ್ರೆ ನೀವು ಮಾಡ್ತೀರಾ? ತೀರ್ಮಾನ ಮಾಡಿದ್ರೆ ನಾನು ಮಾಡ್ತೀನಿ. ಈಗ ನಿಮ್ಮ ಇಲ್ಲಿ ಅಭಿನಂದನಾ ಸಮಾರಂಭಕ್ಕೆ ರೆಡ್ಡಿ ಸಮುದಾಯದವರು ಎಲ್ಲ ಪಕ್ಷದವರು ಬಂದಿದ್ರು, ಕಾಂಗ್ರೆಸ್, BJP, JDS ಎಲ್ಲರೂ ಬಂದಿದ್ರು. ಅವರು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಪಕ್ಷಾತೀತ ನಾವೆಲ್ಲ ಬೆಂಬಲ ಇದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ರೆಡ್ಡಿ ಜನದಿಂದ ಎಲ್ಲರೂ ಬಂದು, ತಾಲೂಕಿನ ಎಲ್ಲ ಮುಖಂಡರುಗಳು, ಹಿರಿಯರು, ಯುವತರು ಎಲ್ಲರೂ ಬಂದು ನನ್ನ ಗುರುತಿಸಿ ನಮಗೆ ಸದಸ್ಯತ್ವನ ಬಂದಿದ್ದಕ್ಕೆ ಎಲ್ಲರೂ ಬಂದು ನನ್ನನ್ನು ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಿನ್ನೆ ನಡೆದ ಒಂದು ಹುಟ್ಟುಹಬ್ಬ, ಸುಮಾರು ಜನ ಬಂದಿದ್ರು. ಆಂಧ್ರ, ಈ ಕಡೆ ತಮಿಳುನಾಡು, ಈ ಕಡೆ ಕರ್ನಾಟಕ ನೋಡೋದಕ್ಕೆ ಒಂದು ತಾಲೂಕಿನ 30 ಪಂಚಾಯತಿಯಲ್ಲಿ ಅಲ್ಲಿಗೂ ನಮ್ಮ ಮುಳಬಾಗಿಲು ಟೌನಿಂದ, ಕೋಲಾರ ಟೌನಿಂದ, ಬಂಗಾರಪೇಟೆಯಿಂದ, ಕೆಜಾಪದಿಂದ, ಮಾಲೂರಿಂದ, ಶ್ರೀನಿವಾಸದಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನನ್ನ ಅಭಿಮಾನಿಗಳು ಬಂದು ನನ್ನನ್ನು ವಿಶ್ ಮಾಡಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದಿಸ್ತಾ ಇದ್ದೀನಿ. ನಾನು ಸರಳವಾಗಿ ಬರ್ತ್ಡೇ ಮಾಡ್ಕೊಳ್ತಾ ಇದ್ದೆ. ನನಗೆ ಕೋರ್ ಕಮಿಟಿ ಸದಸ್ಯನಾಗಿದ್ದಕ್ಕೆ ಎಲ್ಲರೂ ಖುಷಿ ಬಿದ್ದು ಜನ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಒಂದು ಫೋನು ಮಾಡಿಲ್ಲ, ಒಂದು ಇನ್ವಿಟೇಷನ್ ಹೊಡೆದಿಲ್ಲ. ಎಲ್ಲರೂ ನನ್ನ ಮೇಲೆ ಅಭಿಮಾನ ಇಟ್ಟು ಎಲ್ಲ ಜಿಲ್ಲೆಯವರು, ಜಿಲ್ಲೆಯ ನಾಯಕರು, ನಮ್ಮ ಕೋಲಾರ ಶ್ರೀನಾಥನ್ ಅವರು ಇರ್ಬೋದು,
ಒಕ್ಲೆ ರಾಮಣ್ಣ ಇರ್ಬೋದು, ಅನೇಕ ಜನ ಮುಖಂಡರುಗಳು ಜಿಲ್ಲೆಯಿಂದ ಬಂದು ನನಗೆ ವಿಶ್ವ ಮಾಡಿ ಹೋಗಿದ್ದಕ್ಕೆ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಕ್ಷೇತ್ರದಲ್ಲಿ ಸ್ವಲ್ಪ ಜೆಡಿಎಸ್ನ ಮುಖಂಡರ ವೈಮನಸ್ಸಿದೆ. ಇದನ್ನೆಲ್ಲ ಹೇಗೆ ನೀವು ಬಗೆಹರಿಸಿರಾ? ಹೇಗೆ ಪಕ್ಷವನ್ನು ಕಟ್ಟಕ್ಕೆ ನೀವು ಸಿದ್ಧರಾಗಿದ್ದೀರಾ? ನಾನು ಮುಂದಿನ ದಿನಗಳಲ್ಲಿ ಎಲ್ಲರ ಹತ್ರ ಮಾತಾಡಿ, ಸಣ್ಣ ಪುಟ್ಟ ಇದೆ, ಆ ಸಣ್ಣ ಪುಟ್ಟ ನಾನು ಅವ್ರಿಗೆಲ್ಲ ಮಾತಾಡಿ ಒಟ್ಟಾಗಿ ಹೋಗೋ ಥರ ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣವರು NDA ಸರ್ಕಾರ NDA ಮೈತ್ರಿ ಆದಾಗ ಜವಾಬ್ದಾರಿ ಕೊಡ್ತಾ ಇದ್ದೇನೆ ಮಾಡು ಅಂತ ಹೇಳಿದಾಗ ನಾವು ಒಟ್ಟಿಗೆ ಎಲ್ಲರೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಾಡಿ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಆ ಒಂದು ಕೋರ್ ಕಮಿಟಿ ನಿಮ್ಗೆ ಇದು ಕೊಟ್ಟಾಗ ಏನು ಏನಾದ್ರು ಷರತ್ತುಗಳೇನಾದ್ರು ಮಾಡಿದ್ರೆ? ನನಗೆ ಯಾವುದು ಷರತ್ತೇನಿಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದೆ ಹಿಂದಿನ ದಿನಗಳಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿ ಕೆಲಸ ನಾನು ಮಾಡಿದ್ದಕ್ಕೆ ನಮಗೆ ಕುಮಾರಣ್ಣ ಫೋನ್ ಮುಖಾಂತರ ಬಯೋಟೆಟ್ ತಗೊಂಡ್ರು, ಡೆಲ್ಲಿ ಕರೆಸಿದರು. ನಾನು ಹೋಗಿದ್ದೆ. ನನ್ನ ಹಿಂದೆ ನನ್ನ ಮಗಾದ ಡಾಕ್ಟರ್ ಭರತ್ ರೆಡ್ಡಿ ಅವರು ಡೆಲ್ಲಿಗೆ, ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ MR ಮುರಳಿಯವರು, ನಮ್ಮ ಜನಪ್ರಿಯ ಶಾಸಕರಾದ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಇದೇ ನಮ್ಮ ಸಮೃದ್ಧಿ ಮಂಜಣ್ಣವರು ಡೆಲ್ಲಿಗೆ ಹೋದಾಗ ನಮ್ದು ಕೇಂದ್ರದಲ್ಲಿ ಡೈರೆಕ್ಟರ್ ಮಾಡ್ತೀನಿ ಅಂತ ಕೂತ್ಕೊಂಡು ಮಾತಾಡಿದ್ವು. ನಾನು ಕೇಂದ್ರಕ್ಕೆ ಬರಲ್ಲ ಅಂತ ಹೇಳಿದ್ವು. ಹೇಳಿದ ತಕ್ಷಣ ಆಯ್ತು ನಾನು ರಾಜ್ಯದಲ್ಲೇ ನಿಮ್ಗೆ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಮೊನ್ನೆ ಒಂದು ವಾರದಲ್ಲಿ ಹೋದ ಸೋಮವಾರ ನಮ್ಮನ್ನು ಕರೆದು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು, MR ಮುರಳಣ್ಣವರು, ನನ್ನ ಮಗ ಡಾಕ್ಟ್ರು, ನಾನು 4 ಜನ ಹೋಗಿ ಅಲ್ಲಿ ನಮಗೆ ಆದೇಶ ಕಾಪಿಯನ್ನು ಕೊಟ್ಟರು. ನನಗೆ ಅವತ್ತು ಯಾವುದೋ ಷರತ್ತೇನು ಮಾಡಿಲ್ಲ. ಪಕ್ಷ ಕಟ್ಟಬೇಕು, ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತ ಹೇಳಿದ್ದಾರೆ. ಶಾಸಕರು ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟರು. 2025ಕ್ಕೆ MLC ಮಾಡ್ತೀವಿ ಅಂತ ಕುಮಾರಣ್ಣ ಮಾತಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಕುಮಾರಣ್ಣಗೆ ನಮ್ಮ ಶಾಸಕರಿಗೆ ಬಿಟ್ಟಿದ್ದು. ಆ ರೀತಿ ಏನಾದ್ರು ನೀವು ಮಾತಾಡ್ತಾರ? ಅದು ಈಗ ಮಾಧ್ಯಮದಲ್ಲಿ ಹೇಳಕ್ಕಾಗಲ್ಲ. ಪರ್ಸನಲ್ ಆಗಿ ತಿಳಿಸ್ತೀನಿ. ಇನ್ನೊಂದು ಹೇಳ್ತೀನಿ, ನನಗೀಗ ಕೋರ್ ಕಮಿಟಿ ಸದಸ್ಯರನ್ನಾಗ ಮಾಡಿದ್ದಕ್ಕೆ ನಮ್ಮ ಪತ್ರಕರ್ತರು ಜಾಸ್ತಿ ಹಿಂದ್ಗಡೆಯಿಂದ ಅಣ್ಣ ನೀನ್ ಆಗ್ಲೇಬೇಕು, ನಿನ್ಗೆ ಯಾವುದೋ ಒಂದು ಪೋಸ್ಟ್ ಇರಬೇಕು ಅಂತ ಪತ್ರಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ಅಭಿಮಾನ ಇಟ್ಟು, ನನ್ನ ಬರ್ತ್ಡೇಗೆ ಎಲ್ಲಾ ಕಡೆ ಜನ ಹೇಳಿ ಅವರೆಲ್ಲರೂ ಪತ್ರಕರ್ತರೆಲ್ಲ ಬಂದಿದ್ದಕ್ಕೆ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೋಮವಾರ 15ನೇ ತಾರೀಕು ಮುಳಬಾಲ್ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಬರ್ತ್ಡೇ ಇದೆ. ಇಲ್ಲಿ ಮುಳಬಾಲ್ ಅವರ ಗೆಸ್ಟ್ ಹೌಸ್ನಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಅಭಿಮಾನಿಗಳಿಗೂ ತಾಲೂಕಿನ ಎಲ್ಲಾ ಜನರಿಗೂ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಅವ್ರ ಬರ್ತ್ಡೇಗೆ ಬಂದು ವಿಶ್ ಮಾಡಿಬಿಟ್ಟು ಹೋಗ್ಬೇಕಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ರಾಜಕೀಯ ಗುರುಗಳು ಕೋರ್ ಕಮಿಟಿ ಕೃಷ್ಣ ಅದು JDS ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಹೌದು ಸರ್. ವಿಶ್ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅಂತ ಪ್ರಯತ್ನ ಮಾಡಬೇಕಾ ತುಂಬಾ ಪ್ರಮುಖರು. ಇದೇನಾದ್ರು ನಿಮ್ಗೆ ಏನಾದ್ರು ಭರತ್ ಸ್ವಲ್ಪ ಫ್ಯಾನ್ ಹೇಳಿ ಸರ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪ್ರಭಾವಿ ನಾಯಕರು ನಿಮ್ಮನ್ನ ಕಾಂಗ್ರೆಸ್ ಅಲ್ಲಿ ಉಳಿಸ್ಕೋಬೇಕು, ಕಾಂಗ್ರೆಸ್ಗೆ ಸೆಳಿಬೇಕು ಅವ್ರನ್ನ ಅಂತ ಒಂದು ತೆರೆಮರೆಯಲ್ಲಿ ಇದಾಗ್ತಾ ಇತ್ತು. ಅವ್ರಿಗೆ ಇರ್ಬೋದು ಸರ್. ನನ್ನ ಹತ್ರ ಯಾರು ಕಾಂಟ್ಯಾಕ್ಟ್ ಇಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ. ಈಗ ಸಂಪೂರ್ಣವಾಗಿ ನೀವು JDS ಪಕ್ಷದ ಸಿದ್ಧಾಂತಗಳಿಗೆ ಕಟ್ಟುಬಿಡು. ಯಾವ ಪಾರ್ಟಿಯಲ್ಲಿ ಇದ್ರೆ ಅಲ್ಲಿ ನೀವು ನಿಷ್ಠೆಯಿಂದ, ಪಕ್ಷನಿಷ್ಠೆಯಿಂದ ಪಕ್ಷದ ಕೆಲಸ ಮಾಡಿ. ಅದು ನಿಮ್ಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ನಿಮ್ಗೆ ಗೊತ್ತು. ಎಲ್ಲಿದ್ರೆ ಅಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು. ಮುಂದಿನ ನಿಮ್ಮ ಚುನಾವಣೆಗಳು ಈ ಮನೆಯಿಂದ ಗೆದ್ದಿದ್ದೀರಾ, ಮುಂದೆ ಬರೋ ಚುನಾವಣೆಗಳು ಹೇಗಿರುತ್ತೆ? ಮುಂದಿನ ಚುನಾವಣೆಗಳೇ ನಾವು ಪ್ರಯತ್ನ ಮಾಡಿ ಜನ ಹತ್ರ ಹೋಗ್ಬೇಕು. ಜನ ಆಶೀರ್ವಾದ ತಗೊಂಡ್ರೆ ನಾವು ಪಕ್ಷ ಮುಂದೆ ತರಕ್ಕೆ ಆಗುತ್ತೆ ಸರ್. ಜನ ಆಶೀರ್ವಾದ ಮಾಡ್ಬೇಕು. ಜನ ಆಶೀರ್ವಾದ ಮಾಡಕ್ಕೆ ಜನಗಳ ಹತ್ರ ನಾವು ಹೋಗ್ಬೇಕು. ಈಗ
ಈಗ ರಾಜ್ಯದಲ್ಲಿ ದೇವಮೂಲೆ ಮುಳಬಾಗಿಲು, ಹೌದು ಸರ್. ಮುಳಬಾಗಿಲಲ್ಲಿ ಇವಾಗ JDS ಅಲ್ಲಿ ಸ್ವಲ್ಪ ಗುಂಪುಗಾರಿಕೆಗಳು ಆಗೋಗಿದೆ, ಬಹಿರಂಗ ಆಗೋಗಿದೆ ಆಲ್ರೆಡಿ. ಹೌದು ಸರ್. ಅದನ್ನು ಸರಿಪಡಿಸಿ ಇದು ಮಾಡಿದ್ರೆ ಮುಂದಿನ ಚುನಾವಣೆಗಳಿಗೆ ಇಲ್ಲಿ ದೇವಮೂಲೆಯಿಂದ ರಾಜ್ಯದಲ್ಲಿ JDSಗೆ ಒಂದು ಒಳ್ಳೆ ಅವಕಾಶ ಸಿಗತ್ತೆ. ಒಂದು 2-3 ದಿವಸದಲ್ಲೇ ನಿಮಗೆ ಸುದ್ದಿ ಕೊಡ್ತೀನಿ, ಸಿಹಿ ಸುದ್ದಿ ಕೊಡ್ತೀನಿ, ಎಲ್ಲ ಒಟ್ಟಿಗೆ ಹೋಗಿ ಇನ್ನೂ ಒಂದಾಗ್ತಾರೆ. 2-3 ದಿವಸದಲ್ಲೇ ಸುದ್ದಿ ಕೊಡ್ತೀನಿ. 2028 ಸಮೃದ್ಧಿ ಮಂಜುನಾಥ್ ಇರ್ತಾರೆ ಕ್ಯಾಂಡಿಡೇಟ್ ಆಗಿ. ಅದು ಹೈಕಮಾಂಡ್ ಏನ್ ಮಾಡ್ತಾರೆ. ಇದು ಡೆಲ್ಲಿ ಲೆವೆಲ್ ಅಲ್ಲಿ ನಿಮ್ ಬಗ್ಗೆ ಚರ್ಚೆ ಆಗಿದೆ, ಬೆಂಗಳೂರು ಮತ್ತು ಡೆಲ್ಲಿ ಲೆವೆಲ್ ಅಲ್ಲಿ ಇನ್ನು ರಾಜಕೀಯವಾಗಿ ಹೌದು ಏನ್ ಸ್ಥಾನಮಾನ ಕೊಡ್ಬೇಕು, ಏನು ಹೌದು, ಡೆಲ್ಲಿ ಕರೆಸಿದ್ರು. ಅದಕ್ಕೆ 4 ಮುಂಚೆ ನಮ್ಮನ್ನು ಬಯೋಟೆಟ್ ಕುಮಾರಣ್ಣ ಫೋನ್ ಮೂಲಕ ಬಯೋಟೆಟ್ ತಗೊಂಡ್ರು, ಮತ್ತೆ ಡೆಲ್ಲಿ ಕರೆದಿದ್ರು, ಹೋಗಿ ಅಲ್ಲಿ ಮಾತಾಡ್ಕೊಂಡು ನನ್ ಸೆಂಟ್ರಲ್ ಬೇಡ ಅಂತ ಹೇಳಿ, ಕೇಂದ್ರದಲ್ಲಿ ಕೊಡೋಣ ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ಮಾಡ್ತೀವಿ ಅಂತ ನಾನು ಅಲ್ಲಿ ಕೇಂದ್ರದಲ್ಲಿ ಬೇಡನ, ನನಗೆ ರಾಜ್ಯದಲ್ಲಿ ಅಧಿಕಾರ ಬರ್ಲಿ, ನಮ್ದು ಪಕ್ಷ ಬಂದ್ಮೇಲೆ ಕೊಡಿ ಅಂತ ಹೇಳ್ಬಿಟ್ಟು ಬಂದು ಅವರು ಯುರೋಪ್ ಹೋಗಿದ್ರು. ಬಂದ ತಕ್ಷಣ ಮತ್ತೆ ಅವರು ಕಮಿಟಿ ಸೇರಿ ಕಮಿಟಿಯಲ್ಲೆಲ್ಲ ಮಾತಾಡಿ ನಾವು ಕೋರ್ ಕಮಿಟಿಗೆ ಹಾಕೊಂಡಿದ್ದೀವಿ. ಸರ್, ಈಗ ಬಣಿಗಳಾಗಿದೆಯಲ್ಲ ಸರ್, ನೀವು ತಾಲೂಕಲ್ಲಿ ದೊಡ್ಡ ಲೀಡರ್, ಬಣಿಗಳು ಬಂದು ಏನ್ ಡಿಮ್ಯಾಂಡ್ ಅಂತ ನಿಮ್ಗೆ ಏನಾದ್ರು ಹೇಳಿದ್ರಾ? ಅಥವಾ ಏನ್ ಯಾವ ಡಿಮ್ಯಾಂಡ್ ಇಲ್ಲ. ಈಗ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ದೆ, ಬರ್ದಿದ್ರು ಅದೇನೋ ಅಧ್ಯಕ್ಷರು ನನ್ಗೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ಮುನ್ಸ್ಕೊಂಡಿದ್ದಾರೆ. ಅದು ಆ ಮ್ಯಾಟ್ರನೇ ಇಲ್ಲ, ಅಧ್ಯಕ್ಷರು ಸಬ್ಜೆಕ್ಟೇ ಇಲ್ಲ. ಅವ್ರ ಮನಸ್ಸಿಗೆ ಏನ್ ಕಾರಣ ಅಂತ ಏನು reason? ಅದು ಕೂತ್ಕೊಂಡು ಹೋಗುತ್ತೆ. ಸಣ್ಣ ಪುಟ್ಟ ಇರ್ತವೆ ಸಂಸಾರದ ಒಳಗಿನ ಎಲ್ಲ ಹೇಳಕ್ಕಾಗುತ್ತೆ, ಅವ್ರಿಗಿಂದ ಏನೋ ಒಂದು ಸಣ್ಣ ಪುಟ್ಟ ಇರ್ತವೆ. ಈ ಗುಂಪುಗಾರಿಕೆಯನ್ನ ಅದ್ರ ಬಗ್ಗೆ ನೀವೇನು ವಿಚಾರಿಸಿಲ್ಲ? ಅಲ್ಲ, ಈ ಗುಂಪುಗಾರಿಕೆ ಸರಿಪಡಿಸೋದಕ್ಕೆ ಹೈಕಮಾಂಡ್ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಎಲ್ಲ ಮೂಲಗಳಿಂದ ಗೊತ್ತಾಗಿದೆ ನಮ್ಗೆ. ಶಾಸಕರು ಮತ್ತು ಆ ತಾಲೂಕು ಅಧ್ಯಕ್ಷರು ಮತ್ತು 2 ಬಣಗಳಾಗೋದಿದೆಲ್ಲ, ಅದನ್ನು ಒಂದು ಮಾಡೋಕೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಒಂದು. ಅದು 2-3 ದಿವಸ ಸಿಹಿ ಕೊಡ್ತೀನಿ. ಈಗ ಮೊನ್ನೆನೇ ನೀವೇ ನೋಡಿದ್ರು, ಬಂದು ಹೋದ್ರು, ಎಲ್ಲ ಹೆಚ್ಚು ಕಮ್ಮಿ ಇದ್ರು, ಬಂದು ಹೋದ್ರಲ್ಲ, ಬಂದು ಮಾತಾಡ್ಕೊಂಡು ಹೋಗಿದೆ. ನಾವು ಕೂತ್ಕೊಂಡು ಮಾತಾಡೋ ಬಗೆಹರಿಸ್ಕೊಳ್ತೀವಿ, ಸಣ್ಣ ಪುಟ್ಟ ಇದ್ರೆ ಬಗೆಹರಿಸ್ತೀವಿ. ಪ್ರತಿ ಎಲೆಕ್ಷನ್ ಬಂದೇ ಬರ್ತಾ ಇದ್ರು. ಈ ಗುಂಪುಗಾರಿಕೆ ರೀಸನ್ ಕೇಳ್ತಾರೆ. ಯಾವ ಗುಂಪುಗಾರಿಕೆನೆಲ್ಲ ಒಂದು 2-3 ಅಲ್ಲೆಲ್ಲ ಹೋಗ್ತಾರೆ. ಗುಂಪುಗಾರಿಕೆ ತಾಲೂಕಲ್ಲಿ ಯಾವ್ದಿಲ್ಲ, ಕಾರ್ಯಕರ್ತರಲ್ಲಿ ಇದೆಯಾ, ಲೀಡರ್ಸ್ ಅಲ್ಲಿ ಇದೆಯಾ, ಸಣ್ಣ ಪುಟ್ಟ ದೊಡ್ಡವ್ರು ಇರುತ್ತೆ, 1-2-3, ಅದನ್ನ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಒಂದು ವೇಳೆ ಈಗ ಈ ಜಿಲ್ಲೆಯಲ್ಲಿ ಇಲ್ಲಾದ್ರೂ ಒಂದು ನಿಮಗೆ ಶಾಸಕ ಇದನ್ನಂತೂ ಬಂದ್ರೆ ಶ್ರೀನಿವಾಸಪುರ ಆಗ್ಬೋದು, ಶ್ರೀನಿವಾಸಪುರ ಕೂಡ ನಿಮ್ಮ ಹೆಸರು ಹೋಗ್ತಾ ಇದೆ. ಅಂಥದ್ದೇನಾದ್ರೂ ನಿಮ್ಗೆ ಏನಾದ್ರು ಪಕ್ಷದಿಂದ ಏನಾದ್ರು ಸಿಕ್ಕಿದ್ರೆ ನೀವು ಅದಕ್ಕೆ ಸ್ಪರ್ಧೆ ಮಾಡ್ತೀನಿ. ಹೈಕಮಾಂಡ್ ಏನ್ ಡಿಸಿಷನ್ ಅಂದ್ರೆ ಅವ್ರು ನನ್ನ ಬದ್ನಾಗಿರ್ತೀನಿ. ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಸರ್, ಮೊನ್ನೆ ಕುಮಾರಣ್ಣ ಹೇಳಿದ ಸ್ಟೇಟ್ ಅಲ್ಲಿ ಎಲ್ಲಾದ್ರೂ ಸರ್ ಹೇಳಿದ್ದಾರೆ, ಕೊಟ್ಟ ಹೋಗ್ತೀನಿ, ರಾಜ್ಯಕ್ಕೆ ಹೋಗ್ತೀನಿ. ಈಗ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಹೌದು, ಹೆಂಗಿರುತ್ತೆ ಪ್ರವಾಸ? ಈಗ ಮುಂದೆ ನೋಡ್ಬೇಕಲ್ಲ, ಮೊನ್ನೆ ತಾನೇ ಆದೇಶ ಬಂದಿರೋದು, ಇನ್ನು ಮುಂದೆ ಮಾಡ್ಬೇಕಲ್ಲ. ಈಗ 18ನೇ ತಾರೀಕು ಮೀಟಿಂಗ್ ಕರೆದವ್ರೆ, ಮೀಟಿಂಗ್ ಹೋಗ್ತೀವಿ. ಆ ಮೀಟಿಂಗ್ ಅಲ್ಲಿ ಏನ್ 18ಗೆ ಕರೆದವ್ರೆ, ಮೀಟಿಂಗ್ ಅಲ್ಲಿ ಮುಂದೆ ರಾಜ್ಯದಲ್ಲಿ ಹೆಂಗ್ ಓಡಾಡಬೇಕು, ಏನೇನು ಅವರು ಪಕ್ಷದಲ್ಲಿ ಹೇಳ್ತಾರೆ, ನಾವು ಅದಕ್ಕೆ ನಾವು ಕೋರ್ ಕಮಿಟಿ ಮೀಟಿಂಗ್ ಇದೆ 18ನೇ ತಾರೀಕಿಗೆ ಕರೆದವ್ರು. ಹತ್ತಿರದಲ್ಲೇ ಜಿಲ್ಲಾಧ್ಯಕ್ಷ ಆಗ್ತಾ ಇದೆ. ಏನಾದ್ರು ನಮ್ಮ ತಾಲೂಕಲ್ಲಿ ಏನಾದ್ರು ಹೆಸರು ಇದೆಯಾ ಸರ್? ಅದು ಇನ್ನೂ ಏನು ಇಲ್ಲ ಸರ್. ಅದು ರಾಜ್ಯ ಮಟ್ಟದಲ್ಲೇ ಒಂದೇ ಸಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಕುಮಾರಣ್ಣ ಅವರು. ನೋಡ್ಬೇಕು, ಅವ್ರು ಬಂದು ಇಲ್ಲಿ ಕೂತ್ಕೊಂಡು, ಇದುವರೆಗೂ ಯಾವ್ದು ನಮ್ಮ ಕೋಲಾರ ಜಿಲ್ಲೆ ಅಂತಲ್ಲ, ರಾಜ್ಯದಲ್ಲಿ ಅದಲು ಬದಲು ಆಗುತ್ತೆ. ಈಗ NDA ಅಂದ್ರೆ NDA ಸರ್ಕಾರ 12 ವರ್ಷ, ಮೋದಿ ಅವರ 12 ವರ್ಷ ಒಂದು ಅಭಿವೃದ್ಧಿ ಆಗ್ಬೋದು, ಅವರ ಒಂದು ಪ್ರಧಾನಮಂತ್ರಿ ಸೇವೆ ಮಾಡುವಂತಹ ಕಾರ್ಯಕ್ರಮ ಏನ್ ಅನ್ಸುತ್ತೆ? ಈ 12 ವರ್ಷಕ್ಕೆ ಯಾವ ತರ ಅವ್ರಿಗೆ ಅಭಿನಂದನೆ ಹಾಗೂ ಶುಭಾಶಯ ಸರ್, ಮಾಜಿ ಈಗಿನ ಪ್ರಧಾನಿಗೆ ಮೊದಲು ನಡೆದೋಗಿದೆ ಅವನು. ಹಂಗ ನಾವು ಲೆಕ್ಕ ಮಾಡಕ್ ಹೋದ್ರೆ ನಾನು ಮೋದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಅಂತ ಒಳ್ಳೆ ಕಾರ್ಯಕ್ರಮಗಳಾಗಿದೆ. ಮುಂದೇನು ಇನ್ನೂ ಅವ್ರದ್ದೇನೋ ಒಂದು ಇಂಡಿಯಾದಲ್ಲಿ ಏನೋ ಒಂದು ಮಾಡಬೇಕು, ಎಲ್ಲ ಅದ್ಲು ಬದಲು ಮಾಡಬೇಕು ಅಂತ ಮೊನ್ನೆನೋ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಪಾಸ್ ಆಗಿಲ್ಲ, ಬಿಲ್ ಪಾಸ್ ಆಗಿಲ್ಲ. ನೆಕ್ಸ್ಟ್ ಆಗ್ಬೋದು ಸರ್. ಆಗದಾಗ ಇನ್ನೂ ಉನ್ನತ ಸ್ಥಾನಕ್ಕೆ ಬರುತ್ತೆ ಸರ್ ನಮ್ಮ ದೇಶನ. ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಸೇವೆ ಚೆನ್ನಾಗಿದೆ ಸರ್, ಅವ್ರದ್ದು ಒಳ್ಳೆ ಸೇವೆ ಮಾಡಿದ್ದಾರೆ ಅವರು. ಈಗೆಲ್ಲ ದೇಶಕ್ಕೆ ಗೊತ್ತಲ್ಲ ಸರ್, ಈಗ ದೇಶಕ್ಕೆ ಗೊತ್ತಲ್ಲ. ಆಮೇಲೆ ರಾಜ್ಯದಲ್ಲಿ ಚುನಾವಣೆ, ವಿಧಾನಸಭೆ ಆಗಲಿ ಲೋಕಸಭೆ ಚುನಾವಣೆ ಆಗಲಿ, JDS ಮತ್ತು BJP ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ ಫೇಸ್ ಮಾಡಿದ್ರು. ಮತ್ತೆ MLA MP ಗೆದ್ದಿದ್ದಾರೆ.
ಆದ್ರೆ ಇಲ್ಲಿ JDS ಪ್ರೋಗ್ರಾಮ್ ಆದ್ರೆ ಬಿಜೆಪಿ ಅವ್ರು ಬರಲ್ಲ, ಬಿಜೆಪಿ ಅವ್ರ ಪ್ರೋಗ್ರಾಮ್ ಆದ್ರೆ JDS ಅವ್ರು ಸೇರ್ತಾರೆ. ಮೈತ್ರಿ ಏನಾಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ಮುಂದಿನ ದಿನದಲ್ಲಿ ಅದು ಆಗುತ್ತೆ ಸರ್. ಈಗ ಮೀಟಿಂಗ್ ಆಗುತ್ತೆ, ಆವಾಗ ನಾವು ಅಲ್ಲಾದಾಗ ಜೊತೆಲಿ ಹೋಗ್ಬೇಕಾಗುತ್ತೆ. ಇವಾಗ ಸೇರ್ತಾ ಇಲ್ಲ. ಇವಾಗ JDS ಈಗ ಮುಂದಿನ ದಿನದಲ್ಲಿ ಸೇರ್ಬೇಕಾಗುತ್ತೆ ಸರ್. ಈಗ ಅಲ್ಲೂ NDA ಸರ್ಕಾರ ಕೂತ್ಕೊಂಡು ಮಾತಾಡಿದಾಗ ಅವರು ಅಲಯನ್ಸ್ ಆದಾಗ ಅವಾಗ ಆಲ್ರೆಡಿ ಅಲಯನ್ಸ್ ಆಗಿದೆ. ಅಲ್ಲ, ಈಗ ಮುಂದಿನ ವಿಧಾನಸಭೆ ಚುನಾವಣೆಗಳೇನ ಅದು ಇನ್ನೂ ಮಾತಾಡಿಲ್ಲ. ಅದಾದ್ಮೇಲೆ ಒಟ್ಟಿಗೆ ಹೋಗ್ತೀನಿ, ಬಿಜೆಪಿನ ಒಟ್ಟಿಗೆ ಹೋಗ್ತೀವಿ ಸರ್. ಅದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿದೆ, ತೀರ್ಮಾನ ಆದ್ಮೇಲೆ ನಾವು ಒಟ್ಟಿಗೆ ಹೋಗ್ತೀವಿ. ಅಲ್ಲ, ಇನ್ನೂ 2 ವರ್ಷ ಇದೆ MLA. ಹೌದು, ಈಗ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಯ್ತಲ್ಲ, ಅದು 3 ವರ್ಷ ಆಗಿದೆ. ಇನ್ನು 2 ವರ್ಷ ಮೈತ್ರಿ ಹಂಗೆ ಮುಂದುವರೆದಿದೆ. ಆದ್ರೆ ಯಾರು ಸೇರ್ತಾ ಇಲ್ಲ, 2 ಪಾರ್ಟಿಯವರು ಒಂದ್ ಕಡೆ ಸೇರ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಆಯ್ತು, ಬಿಟ್ಟಿರೋದನ್ನ ಮಾತಾಡೋಣ. ಬೇರೆ ಇನ್ನೇನಿದೆ? ನೀನು 1 ವರ್ಷ ಅಷ್ಟೇ ಸರ್. ಸದ್ಯಕ್ಕೆ 2 ವರ್ಷ ಆಗಿ ಅಲ್ಲ, ಇಲ್ಲಿ ಕರೆಕ್ಟ್ ಆಗಿ 300 ದಿನ ಅಷ್ಟೇ ಎಲೆಕ್ಷನ್. 1.5 ವರ್ಷ 300 ದಿನ ಬೇಗ ದಿನಗಳು ಕಳೆದ ಬೇಗ MLA ಆಗಿ ಸರ್ ಅಷ್ಟೇ. ಅಂದ್ರೆ 2-3 ದಿವಸದಲ್ಲಿ ಒಂದು ನ್ಯೂಸ್ ಕೊಡ್ತೀರಾ? ಕೊಡ್ತೀವಿ ಸರ್, ಕೊಡ್ತೇವೆ. 3 ದಿವಸ ಆಗುತ್ತೆ. ಇನ್ನು ಬರ್ತ್ಡೇ ಬೇರೆ ಐತೆ, ಆಮೇಲೆ ಇನ್ನೂ ಏನೇನೋ 1-2 ಕಾರ್ಯಕ್ರಮ ಇದೆ. ಅದಕ್ಕೆಲ್ಲ ಈಗಿಂದ ಪ್ರಯತ್ನ ಮಾಡ್ತೇವೆ. ನೆನ್ನೆ ಪ್ರಯತ್ನ ಮಾಡಿದ್ವಿ, ಈಗ ಹೋಗ್ತಾ ಇದ್ದೀನಿ, ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ. MLA ಸಾಹೇಬ್ರು ಬರ್ತಡೆಗೆ ಎಲ್ಲರೂ ಬರ್ತಾರೆ. ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಂದ್ರೂ ಒಳ್ಳೆ ಅನುದಾನ, ಈಗೇನು ಅನುದಾನ ಬರುತ್ತೆ ಅದನ್ನ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು, ಮಾಡ್ತಾ ಇದ್ದಾರೆ. ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ವೈಮನಸ್ಸು ಆಗ್ತಾ ಇದೆ ಅಂತ ಹೇಳಿ ಸರ್. ಇಲ್ಲ, ನಮ್ಗೇನು ಆ ಥರ ಏನು ಅನಿಸ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳಲ್ಲೇ ಹ್ಮ್, ಕೆಲವೊಂದ್ ಕಡೆ ತಾಲೂಕು ಅಧ್ಯಕ್ಷರಿಗೆ ಕೆಲವು ವೈಮನಸ್ಸಲಾಗಿದೆ ಅಂತ ಹೇಳ್ತಾರೆ. ಯಾವ್ದು ವೈಮನಸ್ಸು ಇಲ್ಲ. 2-3 ದಿವಸಲ್ಲೇ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅವಾಗಲೇ ಹೇಳಿದ್ದೀನಿ. ಸಣ್ಣ ಪುಟ್ಟ ಇರ್ತಾವೆ ಸರ್, ನಿಮ್ಗೇನು ಗೊತ್ತಿಲ್ವಾ? ಮಾಡ್ತೀರಾ ಅಂತ ಕೋರ್ ಕಂಪ್ನಿಗೆ ಹೋಗಿ ಮುಂಚೆ ಮಾಡಿಟ್ಟು ಮಾಡ್ತೀವಿ, ಸರಿಪಡಿಸಬಹುದು. ಸರಿಪಡಿಸ್ತೀವಿ. ಅಲ್ಲೋಗ್ಬಿಟ್ಟು ತಾಲೂಕು ಎಲ್ಲ ಒಂದೇ ಆಗಿದ್ರೆ ಒಂದೇ. ಇದೆ. ಒಂದೇ ಮೆಸೇಜ್ ಪಾಸ್ ಮಾಡೋದು. ಹೌದು. ತಾಲೂಕಲ್ಲಿ ಯಾವುದೇ ಇಲ್ಲ.